ವೆಲ್ಕಮ್ ಬ್ಯಾಕ್. ಯಾವುದೇ ವಿಷಯವಾಗಲಿ ಬರೀ ಪಾಠದ ಕೊನೆಯಲ್ಲಿ ಬರೋ ಪ್ರಶ್ನೋತ್ತರಗಳನ್ನು ಮಾತ್ರ ಬಾಯ್ಪಾಠ ಮಾಡಿದರೆ ಸಾಕಾಗೋದಿಲ್ಲ. ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ನೋಡ್ಕೋಬೇಕಾಗ್ತದೆ. ಅಂದಾಗ ಮಾತ್ರ ನಿಮಗೆ ಮಾರ್ಕ್ಸ್ ತೆಗೆಯೋಕೆ ಅನುಕೂಲ ಆಗ್ತದೆ. ಈ ವಿಡಿಯೋದಲ್ಲಿ ನಾನು ವಿಜ್ಞಾನದ ರಾಸಾಯನಿಕ ಸಮೀಕರಣದ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ಕೊಡ್ತೇನೆ. ಹೆಚ್ಚು ಕಡಿಮೆ 50ರಿಂದ 55 ಪ್ರಶ್ನೋತ್ತರಗಳಿವೆ. ಆದರೆ ಅದು ವಿಡಿಯೋ ತುಂಬ ದೊಡ್ಡ ಆಗೋದ್ರಿಂದ ನಾನು ಸ್ವಲ್ಪ ಮಾಡಿ ಹಾಕ್ತೇನೆ. ಈ ವಿಡಿಯೋದಲ್ಲಿ ನಾನು ಕನ್ನಡ ವರ್ಷನ್ ಹಾಕಿದ್ದೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಹಾಕ್ತೇನೆ. ನಾನು ಬರೀ ಪ್ರಶ್ನೆಯನ್ನು ಮಾತ್ರ ಓದ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದು ಮೆಸೇಜ್ ಹಾಕಿ ಪ್ಲೀಸ್. ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯ ನಡುವಿನ ಒಂದು ಮೂಲಭೂತ ವ್ಯತ್ಯಾಸ ತಿಳಿಸಿ. ರಾಸಾಯನಿಕ ಕ್ರಿಯೆಯ ಅರ್ಥವೇನು? ಹೈಡ್ರೋಜನ್ ಹೆಚ್ಚು ದಹಿಸುವ ಅನಿಲವಾಗಿದ್ದು ಆಮ್ಲಜನಕ ದಹನಕ್ಕೆ ಬೆಂಬಲ ನೀಡುತ್ತದೆ. ಆದರೆ ಹೈಡ್ರೋಜನ್ ಮತ್ತು ಆಮ್ಲಜನಕದಿಂದ ಕೂಡಿದ ಸಂಯುಕ್ತವಾಗಿರುವ ನೀರನ್ನು ಬೆಂಕಿಯನ್ನು ನಂದಿಸಲು ಬಳಸಲಾಗುತ್ತದೆ. ಏಕೆ? ಬಕೆಟ್ನಲ್ಲಿ ತುಂಬಿದ ನೀರಿಗೆ ಸುಣ್ಣವನ್ನು ಸೇರಿಸಿದಾಗ ರಾಸಾಯನಿಕವಾಗಿ ಏನಾಗುತ್ತದೆ? ರಾಸಾಯನಿಕ ಸಮೀಕರಣವನ್ನು ಯಾವ ಆಧಾರದ ಮೇಲೆ ಸಮತೋಲನಗೊಳಿಸಲಾಗುತ್ತದೆ? ಬಿಳಿ ಸಿಲ್ವರ್ ಕ್ಲೋರೈಡ್ ಅನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಬಣ್ಣದಲ್ಲಿ ಯಾವ ಬದಲಾವಣೆ ಕಂಡುಬರುತ್ತದೆ? ಈ ಬದಲಾವಣೆಯಲ್ಲಿ ರಾಸಾಯನಿಕ ಕ್ರಿಯೆಯ ಪ್ರಕಾರ ತಿಳಿಸಿ. ಸೋಡಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ನೈಟ್ರೇಟ್ ನಡುವಿನ ಪ್ರತಿಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇದು ಯಾವ ಪ್ರತಿಕ್ರಿಯಾಕಾರಿಗಳು ಮತ್ತು ಉತ್ಪನ್ನಗಳ ಭೌತಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ನೀರಿನ ವಿದ್ಯುದ್ವಿಭಜನೆಯಲ್ಲಿ ಒಂದು ವಿದ್ಯುದ್ವಾರದ ಮೇಲೆ ಸಂಗ್ರಹವಾದ ಅನಿಲದ ಪ್ರಮಾಣವು ಇನ್ನೊಂದು ವಿದ್ಯುದ್ವಾರದ ಮೇಲೆ ಸಂಗ್ರಹವಾದ ಅನಿಲದ ಪ್ರಮಾಣಕ್ಕಿಂತ ದುಪ್ಪಟ್ಟಾಗಿರುತ್ತದೆ. ಏಕೆ? ಏಕೆಂದರೆ ನೀರಿನಲ್ಲಿ 2:1 ಅನುಪಾತದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಇರೋದ್ರಿಂದ ಅನಿಲದ ಪ್ರಮಾಣ ದುಪ್ಪಟ್ಟಾಗಿರುತ್ತದೆ. ನಾವು ಅಸ್ಥಿಪಂಜರದ ರಾಸಾಯನಿಕ ಸಮೀಕರಣವನ್ನು ಸಮತೋಲನಗೊಳಿಸಬೇಕಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಲು ಕಾರಣವನ್ನು ನೀಡಿ. ಇದರಲ್ಲಿ 2 ಪ್ರಶ್ನೆ ಇದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇನ್ನೊಂದು, ಮರುಭೂಮಿ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಯಾವಾಗ ತೆಗೆದುಕೊಂಡು ದ್ಯುತಿ ಸಂಶ್ಲೇಷಣೆಯನ್ನು ಮಾಡ್ತವೆ? ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದಾಗ ಏನು ಕಂಡುಬರುತ್ತದೆ? ಕ್ರಿಯೆಯ ಪ್ರಕಾರವನ್ನು ಹೆಸರಿಸಿ. ಮೇಲಿನ ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸಲು ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ರಾಸಾಯನಿಕ ಸಮೀಕರಣವನ್ನು ಬರೀಬೇಕು ಮತ್ತು ಇದು ಯಾವ ಕ್ರಿಯೆಯನ್ನು ಬರೀಬೇಕು. ನೆಕ್ಸ್ಟು, ಈ ಕೆಳಗಿನ ಪ್ರತಿಕ್ರಿಯೆಗಳಿಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಸಿಲ್ವರ್ ಬ್ರೋಮೈನ್ ಬೆಳ್ಳಿ ಮತ್ತು ಬ್ರೋಮಿನ್ ಆಗಿ ವಿಭಜನೆಯಾಗ್ತದೆ. ಸೋಡಿಯಂ ಲೋಹವು ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ರೂಪಿಸುತ್ತದೆ. ಇದೆರಡಕ್ಕೂ ರಾಸಾಯನಿಕ ಸಮೀಕರಣನ ಬರೀಬೇಕು. ಕೆಲವೊಂದು ಸಾರಿ ರಾಸಾಯನಿಕ ಸಮೀಕರಣನೇ ಕೊಟ್ಟಿರ್ತಾರೆ ಅವರು, ನಾವು ಅದನ್ನು ಯಾವ ಪ್ರಕ್ರಿಯೆ ಅಂತ ಬರೀಬೇಕಾಗ್ತದೆ. ಇದರೊಳಗೆ 4 ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ, ಅದು ಯಾವ ಕ್ರಿಯೆ ಅಂತೇಳಿ ಬರೀಬೇಕು. ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಪ್ರತಿಕ್ರಿಯೆಗೆ ಸಮತೋಲಿತ ಸಮೀಕರಣವನ್ನು ಬರೆಯಿರಿ. ಪಡೆದ ಉತ್ಪನ್ನವನ್ನು ಹೆಸರಿಸಿ, ಕ್ರಿಯೆಯ ಪ್ರಕಾರ ಗುರುತಿಸಿ. ಫೆರಸ್ ಸಲ್ಫೇಟ್ ಹರಳುಗಳ ಬಣ್ಣ ಏನು? ಬಿಸಿ ಮಾಡಿದ ನಂತರ ಈ ಬಣ್ಣ ಹೇಗೆ ಬದಲಾಗುತ್ತದೆ? ಫೆರಸ್ ಸಲ್ಫೇಟ್ ಬಣ್ಣ ಯಾವತ್ತೂ ತಿಳಿ ಹಸಿರಿರುತ್ತದೆ. ಅದನ್ನು ಕಬ್ಬಿಣ ಆಕ್ಸೈಡ್ ರಚನೆಯಿಂದಾಗಿ ಬಿಸಿ ಮಾಡಿದಾಗ ಬಣ್ಣ ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗ್ತದೆ. ಅದು ಕೆಂಪು ಕಂದು ಬಣ್ಣಕ್ಕೆ ಬದಲಾಗ್ತದೆ. ಥ್ಯಾಂಕ್ ಯು.